ಕೆಪಿಎಸ್ಸಿಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಮೇಲೆ ಇಡಿ ರೇಡ್ ವಿಚಾರವಾಗಿ ಈಗ ಶಿವಶಂಕರಪ್ಪ ಸಾಹುಕಾರನ್ನ ಇಡಿ ಅರೆಸ್ಟ್ ಮಾಡಿದೆ. ಪಶುವೈದ್ಯಾಧಿಕಾರಿ ನೇಮಕಾತಿಯಲ್ಲಿ ಬಹುದೊಡ್ಡ ಅಕ್ರಮದ ಸಾಬೀತಾಗಿರುವ ಹಿನ್ನೆಲೆ ಅದರ ತನಿಖೆಯ ವಿಚಾರವಾಗಿ ಈಗ ಆ ವಿಚಾರಣೆಗೆ ಸಹಕರಿಸದ ಶಿವಶಂಕರಪ್ಪ ಈಗ ಅರೆಸ್ಟ್ ಆಗಿದ್ದಾರೆ. ಬೆಂಗಳೂರಿನ ನಿವಾಸದಲ್ಲೇ ಶಿವಶಂಕರಪ್ಪ ವಶಕ್ಕೆ ಪಡೆದು ಈಗ ಅವರ ವಶಕ್ಕೆ ಪಡೆದ ನಂತರ ವಿಚಾರಣೆ ನಡೆಸುತ್ತಿರುವಂತಹ ಇಡಿ. ಯಾಕಂದ್ರೆ ನೋಡಿ, ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಅರೆಸ್ಟ್ ಹಿನ್ನೆಲೆ ಈಗ ಅವರನ್ನ ವಶಕ್ಕೆ ಪಡೆದು ಇನ್ನೂ ಹೆಚ್ಚು ಮಾಹಿತಿಯನ್ನ ಕಲೆಯಾಗ್ತಾ ಇದೆ. ಜಾರಿ ನಿರ್ದೇಶನಾಲಯ ಭರ್ಜರಿ ಎಂಟ್ರಿ ನೀಡಿದ್ದು ಈಗ ಕೆಪಿಎಸ್ಸಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕರ್ನಾಟಕ ಲೋಕಸೇವಾ ಆಯೋಗ ನೇಮಕಾತಿಯ ಅಕ್ರಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಈಗ ಭರ್ಜರಿ ಎಂಟ್ರಿ ನೀಡಿದ್ದು ಈಗ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಯಾಕಂದ್ರೆ ನೋಡಿ, ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಅವರ ಮೇಲೆ ಆರೋಪಗಳು ಈ ರೀತಿ ಬಹಳಷ್ಟು ಕೇಳ್ತಾ ಇತ್ತು. ಈಗ ಸಾಹುಕಾರ ಶಿವಶಂಕರಪ್ಪ ಅವರು ಇಡಿ ವಶಕ್ಕೆ ಪಡೆದುಕೊಂಡು ಪಶು ವೈದ್ಯಾಧಿಕಾರಿ ನೇಮಕಾತಿಯಲ್ಲಿ ಬಹುದೊಡ್ಡ ಅಕ್ರಮ ನಡೆದಿರುವಂಥದ್ದು ಹಾಗೂ ಅಭ್ಯರ್ಥಿಗಳ ಏನು ಕಂಪ್ಲೇಂಟ್ ವಿಚಾರವಾಗಿ ಈಗ ಇಡಿ ದಾಳಿಯನ್ನು ನಡೆಸಿತ್ತು. ಆ ದಾಳಿಯಲ್ಲಿ ಶಿವಶಂಕರಪ್ಪರ ನಿವಾಸವಾಗಿರ್ಬೋದು 13 ಕಡೆ ದಾಳಿಯನ್ನ ನಡೆಸಿದ್ರು. ಆ ದಾಳಿಯಲ್ಲಿ ಈಗ ಆ ವಿಚಾರಣೆಗೆ ಸ್ಪಂದಿಸದ ಹಿನ್ನೆಲೆ ಶಿವಶಂಕರಪ್ಪ ಸಾಹುಕಾರ್ ಅರೆಸ್ಟ್ ಆಗಿದ್ದಾರೆ. ಇಡಿ ವಶಕ್ಕೆ ತೆಗೆದುಕೊಂಡು ಈಗ ಶಿವಶಂಕರಪ್ಪ ಸಾಹುಕಾರ್ ಅವ್ರ ಮನೆ ಮೇಲೆ ದಾಳಿಯನ್ನು ನಡೆಸಿತು. ಕೆಪಿಎಸ್ಸಿ ಅಮಾನತುಗೊಂಡ ಅಧ್ಯಕ್ಷ ಶಿವಶಂಕರಪ್ಪ ಎಸ್ ಸಾಹುಕಾರ್ ಹಾಗೂ ಈಗ ಕೆಲವೊಂದಿಷ್ಟು ಅಲ್ಲಿ ಜನ ಇರ್ತಾರೆ, ಅವರ ಮನೆ ಮೇಲೆ ಅಂದರೆ ಅವ್ರ ಸಹಚರರು, ಅವ್ರ ಜೊತೆ ಕೆಲಸ ಮಾಡುವಂತಹ ಎಲ್ಲರನ್ನೂ ಸೇರಿದಂತೆ ಎಲ್ಲರ ಮನೆಗಳ ಮೇಲೆ ಹಲವೆಡೆ ಕೂಡ ಇಡೀ ಶೋಧವನ್ನು ನಡೆಸಿ ಈಗೇನು 13 ಕಡೆ ಶೋಧವನ್ನು ಮಾಡಿದ್ರು, ಈಗ 21 ಕಡೆ ಶೋಧ ಕಾರ್ಯ ಏಕಕಾಲದಲ್ಲಿ ಶೋಧವನ್ನು ನಡೆಸಿದ್ದಾರೆ. ಬೆಂಗಳೂರು, ಹಾಸನ, ಚಿತ್ರದುರ್ಗ, ದಾವಣಗೆರೆ, ರಾಯಚೂರು ಎಲ್ಲ ಕಡೆ ಅವರು ಎಲ್ಲೆಲ್ಲಿದ್ದಾರೆ ಅವರೆಲ್ಲ ಫೈಲ್ಗಳು ಎಲ್ಲೆಲ್ಲಿ ಮೂವ್ ಆಗಿತ್ತು. ಏನು ಒಂದೇ ರಾಜ್ಯ ಒಂದೇ ಜಿಲ್ಲೆಗಳು ಅಂತ ಹೇಳೋಕ್ಕಾಗುತ್ತಾ? ಇಡಿ ದಾಳಿ ಮಾಡಿದ್ರೆ ಏಕಕಾಲದಲ್ಲಿ ಎಲ್ಲ ಒಂದೇ ಟೈಮಲ್ಲಿ ಮಾಡ್ತಾರೆ. ಶಿವಶಂಕರಪ್ಪ ಅವರ ನಿವಾಸದಲ್ಲಿ ಈಗ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅವ್ಯವಹಾರ ನಡೆದಿರುವಂತಹದ್ದು. ರಾಜ್ಯದ 8 ಜಿಲ್ಲೆಗಳ ಒಟ್ಟು 21 ಸ್ಥಳಗಳಲ್ಲಿ ಇಡಿ ರೇಡ್ ಮಾಡಿರುವಂತಹದ್ದು. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಆಪ್ತರಿಗೂ ಕೂಡ ಇಡಿ ಶಾಕ್ ನೀಡಿರುವಂತಹದ್ದು. ಕೆಪಿಎಸ್ಸಿಯಲ್ಲಿ ಕೆಲಸ ಮಾಡ್ತಿದ್ದ ಸಿಬ್ಬಂದಿ ಅವರ ನಿವಾಸದ ಮೇಲೆ ಇಡಿ ಏಕಾಏಕಿ ನುಗ್ಗಿ ಎಲ್ಲ ಕಡತಗಳು, ಎಲ್ಲ ಡೀಲ್ ಮಾಡಿದ ವ್ಯವಹಾರಗಳನ್ನೆಲ್ಲ ಹೊರತರ್ತಾ ಇದೆ ಇಡಿ. ಈಗ ಒಟ್ಟು 21 ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳಿಂದ ಶಾಕ್ ನೀಡಿದೆ. ಕಲಬುರಗಿಯ ಆನಂದ ನಗರದಲ್ಲಿಯೂ ನಿವಾಸದಲ್ಲಿ ಶೋಧವನ್ನು ನಡೆಸಿದ್ದಾರೆ. 10ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳಿಂದ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ಆದರೆ ಈ 4 ಗಂಟೆಗಳಿಂದ ನಡೆಯುತ್ತಿದ್ದ ಈ ಇಡಿ ಶೋಧ ಕಾರ್ಯ ಒಂದು ಹಂತಕ್ಕೆ ಮುಗಿದು ಹೋಗಿದೆ. ಈಗ ಶಿವಶಂಕರಪ್ಪ ಮನೆಯಲ್ಲಿ ದಾಖಲೆ ಪರಿಶೀಲಿಸುತ್ತಿದ್ದ ಇಡಿ ಇವಾಗ ಏನೀ ಒಂದು ಪಶುವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅವ್ಯವಹಾರದ ವಿಚಾರವಾಗಿ ಭುಗಿಲೆದ್ದಂತಹ ಚರ್ಚೆಗಳು, ವಿವಾದಗಳು ಈಗ ರಾಜ್ಯದ 8 ಜಿಲ್ಲೆಗಳ ಒಟ್ಟು 21 ಸ್ಥಳಗಳಲ್ಲಿ ಇಂದು ಬೆಳ್ಳಂಬೆಳಗ್ಗೆಯಿಂದ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಕೆಪಿಎಸ್ಸಿ ಅಧ್ಯಕ್ಷ, ಕೆಪಿಎಸ್ಸಿಯಲ್ಲಿ ಕೆಲಸ ಮಾಡ್ತಿದ್ದ ಸಿಬ್ಬಂದಿಗಳು,
ಎಲ್ಲರನ್ನು ಕೂಡ ತರಾಟೆಗೆ ತೆಗೆದುಕೊಂಡು ವಿಚಾರಣೆಯನ್ನು ನಡೆಸುತ್ತಿದ್ದಾರೆ. ಇದು ಒಂದು ರೀತಿಯಾದಂತಹ ಕೆಪಿಎಸ್ಸಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕರ್ನಾಟಕ ಲೋಕಸೇವಾ ಆಯೋಗ ನೇಮಕಾತಿಯ ಅಕ್ರಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ಭರ್ಜರಿ ಎಂಟ್ರಿಯನ್ನ ನೀಡಿರೋ ಹಿನ್ನೆಲೆಯಲ್ಲಿ ಯಾರ್ಯಾರೆಲ್ಲ ಇದ್ದಾರೆ ಅವ್ರನ್ನೆಲ್ಲರನ್ನ ಕೂಡ ಹಿಡಿದುಕೊಂಡು ನೋಡಿ ಏಕಕಾಲದಲ್ಲಿ ಈ ರೀತಿ ದಾಳಿ ಮಾಡಿದ್ದಾರೆ ಅಂತಂದ್ರೆ ಅಷ್ಟೂ ಫೋರ್ಸ್ ಮಾಡಿ ಅಷ್ಟು ಗಲಾಟೆಗಳು ಪ್ರೊಟೆಸ್ಟ್ಗಳನ್ನ ಮಾಡ್ತಾ ಹೋಗ್ತಿದ್ರು. ಇವತ್ತೇನು ಅಂದ್ರೆ 21ಕ್ಕೂ ಹೆಚ್ಚು ಕಡೆ ಏಕಕಾಲದಲ್ಲಿ ರೇಡ್ ಮಾಡಿದ್ದಾರೆ.